ಸರ್ ತಮ್ಮ ಹೆಸರು? ಕರಿಗೌಡರು ಅಂತ. ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆಯಾಗಿದ್ದೀರಾ? ಮಣತ್ನಳ್ಳಿ ಗ್ರಾಮ ಪಂಚಾಯತಿ, ಗುಡ್ಡೇನಹಳ್ಳಿ ಕೊಪ್ಪಲು. ಗುಡ್ಡೇನಹಳ್ಳಿ ಕೊಪ್ಪಳ ಕ್ಷೇತ್ರದಿಂದ ಆಯ್ಕೆಯಾಗಿದ್ದೀರಾ. ತಾವು ಎಷ್ಟು ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ರಿ ಸರ್? 74 ಮತಗಳ ಅಂತರದಿಂದ ಸಾಧಿಸಿದ್ದೀವಿ. ಹೇಗೆ ಅನಿಸ್ತಾ ಇದೆ ಈಗ ಇದ್ದಾದ್ಮೇಲೆ ತಮಗೆ? ಅನಿಸುತ್ತೆ. ಏನು ಬದಲಾವಣೆ ತರಬೇಕು ಅಂತ ಇದ್ದೀರಾ? ನಮ್ಮ ಊರಿನಲ್ಲಿ ಆಗಬೇಕಾದಂಥ ಒಂದೊಂದು ಕೆಲಸ ಕಾರ್ಯಗಳಿದೆ, ಅದನ್ನೆಲ್ಲ ಮಾಡಬೇಕು ಅನ್ನೋ ಒಂದು ಮನಸ್ಸಿದೆ. ಎಲ್ಲ ಸಹಕಾರ, ಊರಿನವ್ರ ಸಹಕಾರ ಮತ್ತು ಸ್ನೇಹಿತರು ಮತ್ತು ನಮ್ಮ ಊರಿನ ಸಂಬಂಧಿಕರು, ಸ್ನೇಹಿತರು, ಮಕ್ಕಳು, ಜನಗಳೆಲ್ಲ ಸೇರಿ ಸಪೋರ್ಟ್ ಮಾಡಿ ಅವ್ರು ನಿಲ್ಲಿಸಿದ್ರು ಒಂದು ಒಳ್ಳೇದಾಗುತ್ತೆ ಮಾಡೋಣ ಅಂತೇಳಿ ನಿಲ್ಲಿಸಿ ಎಲ್ಲ ಸಪೋರ್ಟ್ ಮಾಡಿ ಗೆಲ್ಲಿಸಿದ್ದಾರೆ. ಅದಕ್ಕೆ ನಾವು ಅವರಿಗೆ ಚಿರಋಣಿ. ಒಂದು ಮತ್ತು ನಮ್ಮ ಕೈಲಾದಂಥ ಒಂದು ಒಳ್ಳೆಯ ಕೆಲಸ ಈ ಊರಿನ ರೋಡಿನ ಬಗ್ಗೆ ಆಗಲಿ, ಮತ್ತು ಸ್ಕೂಲು, ಸಣ್ಣ ಸಣ್ಣ ಕೆಲಸ ಇದ್ದಾವೆ, ದೇವಸ್ಥಾನಗಳಾಗಬೇಕು, ಅದೆಲ್ಲ ಆಗಬೇಕು ಅನ್ನೋ ನಾವು ಒಂದು ಉದ್ದೇಶ ಇಟ್ಕೊಂಡು ಬಂದಿದ್ದೀವಿ. ಮಾಡಬೇಕು ಊರಿನ ಬಗ್ಗೆ ಎಲ್ಲ. ಈಗ ಸ್ವಚ್ಛತೆ ಮಾಡಬೇಕು, ಒಂದು ಊರಿನ ಇದ್ರದ್ದೆಲ್ಲ ಕೆಲಸದ ಬಗ್ಗೆ ಸ್ವಚ್ಛತೆ ಮಾಡಬೇಕು. ಅದೊಂದು ಸ್ವಲ್ಪ ರೋಡಿಂದೆಲ್ಲ ಇದೆ. ಒಂದು ಇಲ್ಲಿ ಅಂಡರ್ಗ್ರೌಂಡ್ ಎಲ್ಲ ಬಂದಿಲ್ಲ, ಇನ್ನು ಯು ಜಿ ಡಿ ಲೈನ್ ಬಂದಿಲ್ಲ. ಯು ಜಿ ಡಿ ಲೈನ್ ಇಲ್ಲ, ತುಂಬ ತೊಂದರೆ ಇದೆ ಈ ಊರಿಗೆ ಸ್ವಲ್ಪ. ಅದನ್ನೆಲ್ಲ ಮಾಡಿಸ್ಬೇಕು ಅಂತ ಒಂದು ಎಲ್ಲ ಮಾಹಿತಿ ಕೊಟ್ಟಿದ್ದೀವಿ ನಾವು. ಆದರೂ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಇದ್ದೀವಿ ಎಲ್ಲ. ನಮ್ಮ ಈಗಿನ ಮೆಂಬರ್ಗಳೆಲ್ಲ ಸೇರಿ, ಅಧ್ಯಕ್ಷರು ಮತ್ತು ಮೆಂಬರ್ಗಳು ಎಲ್ಲ ಸೇರಿ ಈ ಸತಿ ಮಾಡ್ಸೋಣ ಅಂತ ಇದ್ದೀವಿ ಎಲ್ಲ. ತಮ್ಮದು ಎಜುಕೇಷನ್ ಸರ್? ಬರೀ 7ನೇ ಕ್ಲಾಸು ನಮ್ಮದು. 7ನೇ ಕ್ಲಾಸ್ ಆಗಿತ್ತು ಅವತ್ತಿಗೆ. 7ನೇ ಕ್ಲಾಸ್ ಓದ್ಸೋಕ್ಕೆ ಕಷ್ಟ. ತಂದೆ ತಾಯಿ ಜಮೀನುದಾರರು, ಅಂದರೆ ಅವರು ಅವಾಗ ಓದಿ ಅಂದರೂ ನಮ್ಮ ಕೈಲಿ ಆಗಲಿಲ್ಲ. ಆವಾಗ 7ನೇ ಕ್ಲಾಸ್ ಓದೋದು ಕಷ್ಟ ಇತ್ತು. 7ನೇ ಕ್ಲಾಸ್ ಪಾಸ್ ಆಗಿದೆ. ತಂದೆ ತಾಯಿ ಏನಾದ್ರು ರಾಜಕೀಯದಲ್ಲಿದ್ರ? ಇಲ್ಲ ಇಲ್ಲ, ನೀವೇ ಮೊದಲ ಬಾರಿಗೆ ಆಯ್ಕೆಯಾಗಿದ್ದು? ಅಂದರೆ ಒಂದು ಸತಿ ನಿಂತು ಸೋತಿದ್ದೆ. ಈ ಸತಿ ಎಲ್ಲ ಜನಗಳ ಸಹಕಾರದಿಂದ ಗೆದ್ದಿದ್ದೀನಿ. ಯಾವ ಪಕ್ಷದ ಬೆಂಬಲಿತರಾಗಿದ್ದೀರಾ ಸರ್ ತಾವು? ನಾವು ಕಾಂಗ್ರೆಸ್ ಬೆಂಬಲಿತರಾಗಿದ್ದೀವಿ. ಆದರೆ ಇನ್ನೊಂದೇನಪ್ಪ ಅಂದರೆ ನಮಗೆ ಈ ಜನ ಎರಡೂ ಜನ ಸೇರಿ ಒಟ್ಟು ಒಮ್ಮತದಿಂದ ಮಾಡ್ಕೊಂಡಿದ್ದೀವಿ. ಬಿ ಜೆ ಪಿ ದಳದಿಂದಲೂ ಮತ್ತು ಕಾಂಗ್ರೆಸ್ಸಿಂದಲೂ ಸೇರಿ ನಮ್ಮ ಅಧಿಕಾರ ತಗೊಂಡಿದ್ದೀವಿ. ಜೊತೆಗೂಡಿದ್ದೀರಾ? ಜೊತೆಗೂಡಿದ್ದೀವಿ. ಹಾಗೆ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ನಮ್ಮ ಪಂಚಾಯತಿನ ಮುಂದುವರಿಸ್ಬೋದು ಅನ್ನೋ ಕಾರಣದಿಂದ. ಸರ್, ಇವಾಗ ನೀವು ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ಏನಾಗಿದ್ರಿ? ನಾವು ಗಾರೆ ಕೆಲಸದ ಮೇಸ್ತ್ರಿ. ಮೇಸ್ತ್ರಿ ಅಂದರೆ ಜನ ಕರ್ಕೊಂಡು ಕೆಲಸ ಮಾಡಿಸೋದು, ಕರ್ಕೊಬರೋದು, ಮಾಡಿಸೋದು ಎಲ್ಲ ಮಾಡ್ಕೊಂಡಿದ್ದೀವಿ. ಈ ಕೆಲಸ ವೃತ್ತಿ ಅದೇ. ಜಮೀನೇನಿಲ್ಲ ನಮಗೆ. ಜಮೀನು ಸ್ವಲ್ಪ ಇತ್ತು, ಅದು ಆವಾಗೆಲ್ಲ ಮಾರಿಬಿಟ್ಟು ಸೈಟ್ ಮಾರಿ. ಈಗ ಜಮೀನೇನಿಲ್ಲ. ಅದರಿಂದ ಮನೆ ಇದೆ, ಒಂದು ಸ್ವಲ್ಪ ಇದು 3 ಮನೆ ಇದೆ. ಅಂದರೆ ನಮ್ಮ ತಂದೆ ಕಾಲದ ಒಂದು ಮನೆ ಇದೆ. ನಾವು ಇದು ಮಗನ ಮನೆ, ಆ ಕಡೆ ನಮ್ಮದು.
ಓಕೆ ಸರ್, ಇವಾಗ ರಾಜಕೀಯಕ್ಕೆ ಜಾಸ್ತಿ ಯುವಕರು ಆಸಕ್ತಿ ತೋರಿಸ್ತಾ ಇದ್ದಾರೆ, ಯುವಕರು ಬರ್ತಾ ಇದ್ದಾರೆ, ಯಂಗ್ಸ್ಟರ್ಸ್ಗಳು. ಅಂದ್ರೆ ಆ ಯಂಗ್ಸ್ಟರ್ಸ್ಗಳು ಬಂದ್ರೆ ರಾಜಕೀಯದಲ್ಲಿ ಯಾವ ರೀತಿ ಇರಬೇಕು ಅಂತ ನಿಮ್ಮ ಅನುಭವದ ಮಾತುಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀರಾ? ಇವತ್ತಿನ ರಾಜಕೀಯದಲ್ಲಿ ಪೂರಾ ಹುಡುಗರು ಸಣ್ಣ ಅವ್ರಿಗೇನು ಅವ್ರ ಮನೆ ಜ್ಞಾನನೇ ಇಲ್ಲ ಅಂಥವ್ರು ಸಹ ನಿಂತ್ಕೊಂಡು ಸ್ವಲ್ಪ ಜನಸಂಪರ್ಕ ಕಡಿಮೆ ಆಗಿಬಿಟ್ಟಿದೆ. ಅಂದರೆ ಒಂದು ಸ್ವಲ್ಪ ತಿಳ್ಕೊಂಡಿರೋ ಮನೆಯಲ್ಲಿ ಒಂದು ಸ್ವಲ್ಪ ಆರ್ಥಿಕತೆ ಇರಬೇಕು. ಇಲ್ಲದೆ ಹೋದ್ರೆ ಏನಾಗಿದೆ ಅಂದರೆ ಈಗ ಏನಾದ್ರೂ ಅವರಿಗೆ ಅವ್ರ ಮನೆಯದೇ ಸಮಸ್ಯೆ ಬೇಕಾದಷ್ಟು ಇರುವಾಗ ಅಂಥವ್ರು ರಾಜಕೀಯದಲ್ಲಿ ಆರಿಸಿದ್ರೆ ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಬುದ್ಧಿವಂತನೇ ಆರಿಸ್ಬೇಕು ಅಂತ ನನ್ನ ಅನಿಸಿಕೆ. ಸ್ವಲ್ಪ ಅನುಭವ ಇರುವಂತ ವ್ಯಕ್ತಿಗಳನ್ನ ಸ್ವಲ್ಪ ಅನುಭವ ಇದ್ದರು ಬಂದರೆ ಒಂದು ಸ್ವಲ್ಪ ಒಂದು ಊರಿಗೆ ಆಗಲಿ ಅವ್ರಿಗೆ ಆ ಏರಿಯಾಕ್ಕಾಗಲಿ ಅವ್ರ ಮನೆಗಾಗಲಿ ಅವ್ರು ಚೆನ್ನಾಗಿದ್ದಾರೆ ಅಂದರೆ ಒಂದು ಸ್ವಲ್ಪ ಆರ್ಥಿಕವಾಗಿ ಚೆನ್ನಾಗಿರ್ಬೇಕು, ಅಷ್ಟಾದರೂ ಇರಬೇಕು. ಈಗ ದೊಡ್ಡ ಸಾಹುಕಾರ ಆಗೋಕ್ಕಾಗಲ್ಲ ಬಿಡಿ. ಗ್ರಾಮ ಪಂಚಾಯತಿಲಿ ಎಲ್ಲ ದೊಡ್ಡ ಸಾಹುಕಾರಗಳು ಬಂದು ನಿಂತ್ಕೊಂಡು ಗೆದ್ದು ಇದು ಮಾಡ್ತೀವಿ ಅಂತ ಅಲ್ಲ. ಅಂದರೆ ನಮ್ಮ ಊರಿಗೆ ಸಮೇತವಾಗಿ ಒಂದು ಸ್ವಲ್ಪನಾದ್ರು ಆರ್ಥಿಕವಾಗಿ ಇರಬೇಕು. ಆ ರೀತಿ ಸಮಾಜಕ್ಕೆ ಸಂದೇಶ ಕೊಡ್ತಾ ಇದ್ದೀರಾ? ಓಕೆ ಸರ್, ಇವಾಗ ನೀವು ಇಷ್ಟು ವರ್ಷ ರಾಜಕೀಯದ ಒಡನಾಟದಲ್ಲಿ ಅಂದ್ರೆ ಸುಮಾರು ಎಷ್ಟು ವರ್ಷದಿಂದ ಒಡನಾಟ ಇಟ್ಕೊಂಡಿದ್ದೀರಾ? 10 ವರ್ಷದಿಂದ ಒಡನಾಟ ಇದೆ. ಈಗ ಪ್ರಪ್ರಥಮ ಬಾರಿಗೆ ನಿಮ್ಮ ಸಮಸ್ತ ಗ್ರಾಮದ ಜನತೆ ನಿಮಗೆ ಅಮೂಲ್ಯವಾದ ಮತನ್ನು ಕೊಟ್ಟು ಜಯಶೀಲನಾಗಿ ಮಾಡಿದ್ದಾರೆ. ಈ ಪ್ರತಿಯೊಬ್ಬ ಜನತೆಗೆ ನೀವು ಯಾವ ರೀತಿ ಒಂದು ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀರಾ? ನನ್ನ ಕೈಲಾದ ಮಟ್ಟಿಗೆ ಪ್ರತಿಯೊಂದನ್ನು ಅವರಿಗೆ ಒಂದು ರೋಡಿಂದಾಗಲಿ, ಒಂದು ಲೈಟಿಂದಾಗಲಿ, ಒಂದು ನಲ್ಲಿದಾಗಲಿ, ಒಂದು ಸ್ವಚ್ಛತೆ ಬಗ್ಗೆ ಆಗಲಿ, ಒಂದು ಇದು ಕಕ್ಕಸ್ದು ರೂಮಿನ ಎಲ್ಲ ಇದು ಮಾಡ್ತಾ ಇದ್ದಾರೆ, ಶೌಚಾಲಯಗಳ ಬಗ್ಗೆ ಎಲ್ಲ ಇದು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟು ನಮ್ಮೂರಿನರಿಗೆಲ್ಲ ಒಂದು ಸ್ವಲ್ಪ ಇನ್ನೂ ಇದ್ದಾರೆ ಗೊತ್ತಿಲ್ಲ ಕೆಲಸ ಕಾರ್ಯಗಳನ್ನ ಮಾಡೋದ್ರ ಮುಖಾಂತರ ಅವರಿಗೆ ಕೃತಜ್ಞತೆ ಸಲ್ಲಿಸ್ತೀರಾ? ಕೊನೆಯದಾಗಿ ಸರ್, ಇವಾಗ ನಿಮ್ಮ ಪಂಚಾಯಿತಿ ಸದಸ್ಯರುಗಳು ಏನಿದ್ದೀರಾ, ಈ ಮೆಂಬರ್ಸ್ಗಳಲ್ಲಿ ನೀವು ಹೇಗೆ ಒಗ್ಗಟ್ಟಾಗಿ ಕೆಲಸ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕಿವಿ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀರಾ? ಯಾವ ರೀತಿ ಹೇಳ್ತೀರಾ? ಈಗ ಎಲ್ಲರಿಗೂ ಹೇಳ್ತಾ ಇದ್ದೀವಿ, ಎಲ್ಲರಿಗೂ ಒಂದು ಒಮ್ಮತದಿಂದ ಮಾಡೋಣ. ನಮ್ಮೂರಿನಲ್ಲಿ 28 ಜನ ಇದ್ದೀವಿ, 27 ಜನ ಹಾಲಿ ಇದ್ದೀವಿ. 27 ಜನ ಸದಸ್ಯರು ಒಂದು ಒಗ್ಗಟ್ಟಾಗಿ ಮಾಡಿದರೆ ಎಲ್ಲ ಕೆಲಸನೂ ಆಗುತ್ತೆ ಅಂತ ನಮ್ಮ ಅನಿಸಿಕೆ. ಓಕೆ ಸರ್, ತಮ್ಮ ರಾಜಕೀಯ ಜೀವನ ಹೀಗೆ ಇನ್ನೂ ಉನ್ನತ ಮಟ್ಟಕ್ಕೆ ಏರಲಿ ಹಾಗೂ ತಾವು ನಮ್ಮೊಂದಿಗೆ ಇಷ್ಟು ಸಮಯ ಕೊಟ್ಟು ಅಮೂಲ್ಯವಾದ ಸಮಯ ಕೊಟ್ಟು ಸಹಕರಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್. ನಮಸ್ತೆ ಸರ್. ನಮಸ್ತೆ. ತಮ್ಮ ಹೆಸರು? ನನ್ನ ಹೆಸರು ರಂಗಸ್ವಾಮಿ ಅಂತ ಹೇಳ್ಬಿಟ್ಟು. ಸರ್, ತಾವೇನಾಗಬೇಕು ಕರಿಗೌಡ್ರು ಸರ್ಗೆ? ನಾವು ಕರಿಗೌಡ್ರ ಫ್ರೆಂಡ್ಸು, ಸ್ನೇಹಿತರು. ತಾವ್ ಹಿಂದೆ ಏನಾಗಿದ್ರಿ ಸರ್? ಏನ್ ವೃತ್ತಿ ಮಾಡ್ಕೊಂಡಿದ್ರಿ? ನಾವು ಲಾರಿ ಡ್ರೈವರ್ ಕೆಲಸ ಮಾಡ್ತಾ ಇದ್ವಿ. ಬಟ್ ಕೆಲವು 5 ವರ್ಷಗಳ ಹಿಂದೆ ನನ್ನ ಮಿಸ್ಸಸ್ ರತ್ನ ಅವರು ಈ ಊರಿನ ಗ್ರಾಮ ಪಂಚಾಯಿತಿಯಲ್ಲಿ ಚುನಾಯಿತರಾಗಿದ್ದರು. ಈ ಸಲ ಅದು ಇದಾಯ್ತು. ನಿಮ್ಮ ಅನುಭವದ ನುಡಿಗಳನ್ನ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಕರಿಗೌಡ್ರು ಸರ್ಗೆ? ಕರಿಗೌಡ್ರಿಗೆ ಯಾಕಂದ್ರೆ ಕರಿಗೌಡ್ರು ಹೊಸದಾಗಿ ರಾಜಕೀಯದಲ್ಲಿ ಈಗ ಗೆದ್ದಿದ್ದಾರೆ. ನೆಕ್ಸ್ಟ್ ಹಿಂದೆ 5 ವರ್ಷ ನಾವು ಈ ಗ್ರಾಮದಲ್ಲಿ ಏನೇನಾಗಿದೆ ಅದ್ರ ಬಗ್ಗೆ ಎಲ್ಲ ಅನುಭವ ನಮಗಿದೆ. ನೀವು ಬೆನ್ನೆಲುಬಾಗಿ ನಿಂತ್ಕೊಂಡು ಆದ್ರೂ ನಾವು ಅವರಿಗೆ ಈ ಸ್ವಚ್ಛತೆ ಮತ್ತೆ ಈ ಟಾಯ್ಲೆಟ್ಸು ಮತ್ತೆ ಜನತಾ ಇದು ಆಶ್ರಯ ಯೋಜನೆ ಕಮಿಟಿ ಮನೆಗಳು ಮತ್ತೆ ರೋಡ್ಗಳು ಚರಂಡಿಗಳು ಇದ್ರ ಬಗ್ಗೆ ಅವರಿಗೆ ಈ ತರ ಊರುಗಳಲ್ಲಿ ಮಾಡಬೇಕು. ಈಗ ನಿಮ್ಮ ಸ್ನೇಹಿತರು ಜಯಶಾಲಿಯಾಗಿ ಬಂದಿದ್ದಾರೆ, ಅವರಿಗೆ ಯಾವ ರೀತಿ ಹಾರೈಸ್ತೀರಾ ರಾಜಕೀಯದಲ್ಲಿ ಇನ್ನೂ ಅವರು ಉನ್ನತ ಮುಂದೆ ಬರಬೇಕು, ಅವರು ಇನ್ನೂ ಚೆನ್ನಾಗಿ ಎಲ್ಲ ಜನಗಳನ್ನ ಒಂದು ಪ್ರಬಲತೆ ಪಡಿಬೇಕು. ಅವರು ಜನಗಳು ಎಷ್ಟು ಗಂಟೆಯಲ್ಲಿ ಕಷ್ಟ ಅಂದಾಗ ಅವ್ರಿಗೆ ಹೋಗಿ ಹೆಲ್ಪ್ ಮಾಡಬೇಕು. ಈ ಥರಗಳೆಲ್ಲ ನಾವು ಅವ್ರ ಬಗ್ಗೆಯಲ್ಲಿ ಅಭಿಪ್ರಾಯ ಪಡ್ತೀವಿ. ಮುಂದೆ ಅವರು ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ನಮ್ಮೂರಲ್ಲಿ ತುಂಬಾನೇ ಅವರಿಗೆ ಇನ್ನೂ ಗೌರವವಾದ ಒಂದು ಸ್ಥಾನ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ತಾವು ತಮ್ಮ ಸ್ನೇಹಿತರ ಬಗ್ಗೆ ಇಷ್ಟು ಅಭಿಲಾಷೆ ಹೊಂದಿದ್ದೀರಾ. ನಿಮ್ಮ ಆಸೆಯನ್ನು ಕೂಡ ನಿಮ್ಮ ಸ್ನೇಹಿತರು ನೆರವೇರಿಸಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್.